ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವರೆಲ್ಲರೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಒಂದು ಬಿಗ್ ಅಪ್ಡೇಟ್ ಕೊಡಬೇಕಾಗಿದೆ. ಅದು ಪಿಂಚಣಿ ಹಣ ಬಿಡುಗಡೆ ಬಗ್ಗೆ. ಸೊ ಈಗಾಗಲೇ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದಾರೆ, ನಮಗೆ ಆ ಕಂತಿನ ಹಣ ಬಂದಿಲ್ಲ, ಈ ಕಂತಿನ ಹಣ ಬಂದಿಲ್ಲ ಅಂತೇಳಿ. ಸೊ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದೀನಿ. ಆ್ಯಂಡ್ ಈಗಾಗಲೇ ತಮ್ಮನೇಲಿ ನೋಡಿರ್ತೀರ. ಸೊ ಇವತ್ತು ಬಂದುಬಿಟ್ಟು ಮೇ 19ನೇ ತಾರೀಕು. ಸೊ ಇವತ್ತೇನಪ್ಪ ಬಿಗ್ ಅಪ್ಡೇಟ್ ಇದೆ ಅಂತ ಹೇಳಿ ಸಂಪೂರ್ಣ ಮಾಹಿತಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಸಾಕಷ್ಟು ಪಿಂಚಣಿದಾರರಿಗೆ ಏಪ್ರಿಲ್ ಆಗಿರ್ಬೋದು ಅಥವಾ ಮೇ ತಿಂಗಳ ಆಗಿರ್ಬೋದು ಎರಡೂ ಕಂತಿನ ಹಣ ಬಂದಿಲ್ಲ ಅಂತೇಳಿ ಕಳೆದ ಬಾರಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅದಕ್ಕೆ ಸಾಕಷ್ಟು ಜನ ಹೇಳಬೇಕು ಅಂದರೆ 30ಗಿಂತ ಜಾಸ್ತಿ ಕಮೆಂಟ್ಗಳು ಬಂದಿದೆ. ಅಲ್ಲಿ ಬಂದಿರೋ ಒಂದು ಏನಪ್ಪ ಒಂದು ಇದು ಅಂದರೆ ಅಲ್ಲಿ ಬಂದಿರೋ ಕ್ವಶನ್ಸ್ ಏನಂದರೆ ನಮ್ಗೆ ಇನ್ನೂ ಕೂಡ ಮೇ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ, ಇನ್ನೂ ಸಾಕಷ್ಟು ಜನ ನಮಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಕೂಡ ಬಂದಿಲ್ಲ ಅಂತೇಳಿ. ಸೊ ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿಲ್ಲ ಅಂತೇಳಿ ಸಾಕಷ್ಟು ಜನರಿಗೆ ತಿಳಿದು ಬಂದಿರುವಂಥ ವಿಚಾರ. ಸೊ ಈ ವಿಡಿಯೋ ನೋಡ್ತಾ ಇರೋಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹಣ ಬಂದಿದೆಯಾ ಇಲ್ವಾ ಅಂತೇಳಿ. ಸೊ ನಿಮ್ಮ ಒಂದು ಕಮೆಂಟ್ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ. ಸೊ ಇನ್ನೂ ಯಾವ ಕಂತಿನ ಹಣ ಬರಬೇಕು, ಜೊತೆಗೆ ಏನೆಲ್ಲ ಹೆಚ್ಚಳ ಆಗಬೇಕು, ನಿಮಗೆ ಹೆಚ್ಚಳ ಆಗೋದು ತುಂಬ ಅವಶ್ಯಕತೆ ಇದೆಯಾ ಅನ್ನೋದನ್ನು ಕೂಡ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ಮುಟ್ಟಬೇಕು. ಇದ್ರ ಬಗ್ಗೆ ನಿಮ್ಮ ಒಂದು ಸಮಸ್ಯೆಗಳು ಕೂಡ ಪರಿಹಾರ ಆಗಬೇಕು ಅಂದರೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ಕೂಡ ಸರ್ಕಾರಕ್ಕೆ ಮುಟ್ಟುತ್ತೆ ಆ್ಯಂಡ್ ನಿಮ್ಮ ಒಂದು ಸಮಸ್ಯೆಗಳಿಗೆ ಕೂಡ ಪರಿಹಾರ ಸಿಗುತ್ತೆ. ಇನ್ನು ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡಿದ್ರೆ ಈಗಾಗಲೇ ಸಾಕಷ್ಟು ಜನರಿಗೆ ಬಂದಿಲ್ಲ ಅಂತೇಳಿ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದಾರೆ, ನಮ್ಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತೇಳಿ. ಸೊ ಅದೇ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಹೇಳಿದ್ದೆ. ಸೊ ಒಂದು ವಾರದ ಒಳಗಡೆ ಏನು ಪಿಂಚಣಿ ಹಣ ಬರಬೇಕಾಗಿದೆ ಅದು ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ತಾರೆ ಅಂತ ಕೂಡ ನಾನು ಹೇಳಿದ್ದೆ. ಸೊ ಇವತ್ತು ಅದು ವಿಡಿಯೋ ಮಾಡಿ ನಿಮಗೆ 15ನೇ ತಾರೀಕು ಅನಿಸುತ್ತೆ ವಿಡಿಯೋ ಮಾಡಿದ್ದು. ಆ್ಯಂಡ್ ಇವತ್ತು ಬಂದುಬಿಟ್ಟು 19ನೇ ತಾರೀಕು. ಈಗಾಗಲೇ 4 ದಿವಸ ಕಳೆದಿದೆ ಅಂತಲೇ ಹೇಳ್ಬೋದು. ಸೊ ಇನ್ನೆರಡು ದಿನದ ಒಳಗಡೆ ನಿಮಗೆ ಪಿಂಚಣಿ ಹಣ ಏನು ಬರಬೇಕಾಗಿದೆ ಅದು ಜಮೆ ಮಾಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಕಳೆದ ಬಾರಿ ಅಂದರೆ ಸಾಕಷ್ಟು ಟೈಮ್ಗಳಲ್ಲಿ ಅಂದರೆ ಕಳೆದ ಟೈಮಲ್ಲೇ ಯಾವ ಥರ ಮಾಡಿದ್ದಾರೆ ಸರ್ಕಾರದವರು ಅಂದರೆ 20ನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಾಕಿರೋದು ಕೂಡ ಉಂಟು. ಸೊ ಇವತ್ತು 19ನೇ ತಾರೀಕು ನೋಡೋಣ ಸರ್ಕಾರದವರು ಅವರು ಯಾವ ಥರ ಮುಂಚೆ ಮಾಡ್ತಾಯಿದ್ರು ಅದೇ ರೀತಿ ಕೂಡ ಈಗಲೂ ಮಾಡ್ತಾರ ಅಂತೇಳಿ ನಾವು ನೋಡೋಣ. ಇವತ್ತು ಆಲ್ರೆಡಿ 19ನೇ ತಾರೀಕು ಆಗಿರೋದನ್ನ ನಾಳೆ 20ನೇ ತಾರೀಕು. ಸೊ 20ನೇ ತಾರೀಕು ಒಳಗಡೆ ಏನು ಪಿಂಚಣಿ ಹಣ ಬರಬೇಕಾಗಿದೆ ಅದು ಜಮೆ ಆಗೋದು ಮುಂಚೆಯಿಂದ ಅದೇ ರೀತಿ ಅವ್ರು ನಡ್ಕೊ ಬಂದಿರೋವಂಥದ್ದು. ಸೊ ಇವಾಗಲೂ ಕೂಡ ನೋಡೋಣ ನಾಳೆ ಸಂಜೆ ಅಷ್ಟೊತ್ತಿಗೆ ಹಾಕ್ತಾರ ಏನು ಮಾಡ್ತಾರೆ ಅಂತ ಹೇಳಿ. ಸೊ ಯಾವಾಗಲೂ ಕೂಡ ಅವ್ರು ನಡ್ಕೊ ಬಂದಿರೋಂಥದ್ದು ಅದೇ ರೀತಿ 20ನೇ ತಾರೀಕು ಒಳಗಡೆ ಪಿಂಚಣಿ ಹಣ ಜಮೆ ಆಗುವಂಥದ್ದು. ಸೊ ಕಳೆದ ಬಾರಿ ಇದ್ರ ಬಗ್ಗೆ ಸಾಕಷ್ಟು ಜನ ಏನೋ ಅವರು ಲೆಟರ್ಗಳ ಮುಖಾಂತರ ಸರ್ಕಾರಕ್ಕೆ ಮುಟ್ಟಿಸಿರೋದು ಕೂಡ ಉಂಟು. ಅಂದರೆ ಅವರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರೋದು ಕೂಡ ಉಂಟು. ಯಾಕಂದರೆ ಆ ಒಂದು ಪಿಂಚಣಿ ಹಣದಿಂದನೇ ಅವರ ಒಂದು ಸಂಸಾರ ಆಗಿರ್ಬೋದು, ಅವರ ಒಂದು ಆರ್ಥಿಕ ಸ್ಥಿತಿ ಏನೋ ಸುಧಾರಿಸುವಂಥದ್ದು. ಸೊ ಹಾಗಾಗಿಬಿಟ್ಟು ಈ ಒಂದು ಹಣಕ್ಕಾಗಿ ಸಾಕಷ್ಟು ಪಿಂಚಣಿದಾರರು ಕಾಯ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಈ ರೀತಿಯ ಕೋಪ ಬರೋದುಂಟು. ಸೊ ಹಾಗಾಗಿಬಿಟ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರೆ ಸಾಕಷ್ಟು ನ್ಯೂಸ್ ಚಾನಲ್ಗಳಾಗಿರ್ಬೋದು, ಸರ್ಕಾರಕ್ಕೆ ಲೆಟರ್ಗಳು ಬರೆಯೋದ್ರ ಮುಖಾಂತರ ಆಗಿರ್ಬೋದು ಅವರೊಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈಗಲೂ ಕೂಡ ನೋಡೋಣ. ಸೊ ಆ ಒಂದು ಟೈಮಿಂದನೇ ಸರ್ಕಾರದವರು ಒಂದು ವಾರದ ಒಳಗಡೆ ಹಾಕ್ತೀವಿ ಅಂತ ಕೂಡ ಹೇಳಿದರು. ಸೊ ಈಗಾಗಲೇ 4 ದಿನಗಳು ಕಳೆದಿದೆ. ಇನ್ನೆರಡು ದಿನದ ಒಳಗಡೆ ಪಿಂಚಣಿ ಹಣ ಜಮೆ ಆಗಬೇಕು. ಸೊ ಒಂದು ವೇಳೆ ಆಗಿಲ್ಲ ಅಂದರೆ ಯಥಾಸ್ಥಿತಿ ಒಂದು ಈ ಮಂತ್ ಎಂಡ್ ಆಗೋದ್ರೊಳಗಡೆ ಕೂಡ ವೇಟ್ ಮಾಡಬೇಕಾಗತ್ತೆ. ಸೊ ನೋಡೋಣ ನಾಳೆ ಸಂಜೆ ಅಷ್ಟೊತ್ತಿಗೆ ಕೂಡ ಹಾಕ್ತಾರಾ ಇಲ್ವಾ ಅಂಥೇಳಿ. ಒಂದು ವೇಳೆ ಹಾಕಲಿಲ್ಲ ಅಂದರೆ 2 ದಿನದವರೆಗೂ ಕೂಡ ಟೈಮ್ ಕೊಟ್ಟಿದ್ದಾರೆ. ಸೊ ಆ ಒಂದು ಟೈಮ್ವರೆಗೂ ಕೂಡ ವೇಟ್ ಮಾಡಬೇಕಾಗತ್ತೆ. ಅದು ಕೂಡ ಆಗಲಿಲ್ಲ ಅಂದರೆ ಯಥಾಸ್ಥಿತಿ ಅಂದರೆ ಇದೇ ತಿಂಗಳು ಎಂಡ್ ಆಗೋದ್ರೊಳಗೂ ಕೂಡ ನಾವು ವೇಟ್ ಮಾಡಬೇಕಾಗತ್ತೆ. ಸೊ ಆಗಲೂ ಕೂಡ ಹಾಕಿಲ್ಲ ಅಂದರೆ ನೆಕ್ಸ್ಟ್ ಅದ್ರ ಬಗ್ಗೆ ಏನು ಸರ್ಕಾರದವರು ಇನ್ಫಾರ್ಮೇಷನ್ ಕೊಡ್ತಾರೆ ಅಂದರೆ ನೆಕ್ಸ್ಟ್ ಏನು ಅಪ್ಡೇಟ್ ಕೊಡ್ತಾರೆ ಅಂತೇಳಿ ನಾವು ನೋಡಬೇಕಾಗತ್ತೆ. ಅದೆಲ್ಲ ಏನೇ ಒಂದು ಅಪ್ಡೇಟ್ಸ್ ಇದ್ದರೂ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.